ಬಂಧುಗಳೇ, ಮೇ 7ನೇ ತಾರೀಕಿಗೆ ನಡೀತಕ್ಕಂತ ಬಾಗಲಕೋಟ್ ಮತ್ತು ಬಿಜಾಪುರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳನ್ನ ಮತ ಹಾಕುವುದರ ಮೂಲಕ ಗೆಲ್ಲಿಸಬೇಕು, ನರೇಂದ್ರ ಮೋದಿಜಿಯವರ ಕೈಗಳನ್ನ ಬಲಪಡಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾನೆ. ಬಂಧುಗಳೇ, ಕಳೆದ 23 ವರ್ಷಗಳಿಂದ ನರೇಂದ್ರ ಮೋದಿಜಿಯವರು ಸಂವಿಧಾನಿಕ ಹುದ್ದೆಯಲ್ಲಿ ಇದ್ರೂ ಕೂಡ ಯಾವುದೇ ಭ್ರಷ್ಟಾಚಾರದಲ್ಲಿ ಸಿಗಾಕೊಂಡಿಲ್ಲ, ಯಾವುದೇ ಹಗರಣಗಳಲ್ಲಿ ಸಿಗಾಕೊಂಡಿಲ್ಲ. ದೇಶದ ಅಭಿವೃದ್ಧಿ ಮಾಡೋದ್ರ ಜೊತೆಯಲ್ಲಿ ಇಡೀ ಪ್ರಪಂಚದ 100 ದೇಶಗಳ ಪ್ರೀತಿ, ವಿಶ್ವಾಸ, ಗೌರವವನ್ನ ಗಳಿಸಿದಂತ ಶ್ರೇಷ್ಠ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು. ಬಂಧುಗಳೇ, ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಕೊರೋನಾ ಸಂದರ್ಭದಲ್ಲಿ ಪ್ರಪಂಚದ ಅನೇಕ ದೇಶಗಳಲ್ಲಿ ಪ್ರತಿನಿತ್ಯ ಕೋಟಿ ಕೋಟಿ ಜನ ನಿಧನರಾದರು, ರೋಗದಿಂದ ಸತ್ತೋದ್ರು. ಆದ್ರೆ ನರೇಂದ್ರ ಮೋದಿಜಿಯವರ ದೂರದೃಷ್ಟಿಯಿಂದ ವ್ಯಾಕ್ಸಿನ್ ತಯಾರು ಮಾಡಿಸಿ ಪ್ರತಿಯೊಬ್ಬರಿಗೂ 2 ಡೋಸು 3 ಡೋಸು ವ್ಯಾಕ್ಸಿನ್ ಹಾಕಿಸಿ 130 ಕೋಟಿ ಜನರನ್ನ ಬದುಕಿಸಿದ್ರಲ್ಲ, ಅವರ ಋಣವನ್ನು ತೀರಿಸ್ತಕ್ಕಂಥದಕ್ಕೆ ನಾವೆಲ್ಲರೂ ಒಂದು ಓಟ್ ಹಾಕಿ ಋಣವನ್ನು ತೀರಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ತಾನೆ. ಜೀವ ಉಳಿಸಿದಂತ ನರೇಂದ್ರ ಮೋದಿಜಿ ಅವ್ರನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕಾಗ್ತದ, ಅವರ ಕೈಗಳನ್ನ ಬಲಪಡಿಸಬೇಕಾಗ್ತದ. ಅವರ ಕೈಗಳನ್ನ ಬಲಪಡಿಸಬೇಕು ಅಂದ್ರೆ ಒಂದು ಮತ ಹಾಕೋದರ ಮೂಲಕ ಅವ್ರ ಋಣ ತೀರಿಸಬೇಕಾಗ್ತದ. ಬಂಧುಗಳು, ಅದನ್ನ ನೆನಪಿನಲ್ಲಿಟ್ಕೊಂಡು ತಾವು ಚುನಾವಣೆಯನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಬರೀ ಮೋಸದಾಟವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ ಗ್ಯಾರಂಟಿ ಅಂದ್ರ ಬಡವರ ಬುದ್ಧಿ ಮತ್ತು ಮನಸ್ಸನ್ನ ಖರೀದಿಸುವಂತ ಅಗ್ಗದ ಆಮಿಷಗಳು. ಹೆಣ್ಣು ಮಕ್ಕಳಿಗೆ 1 ಲಕ್ಷ ಕೊಡ್ತೇನೆ ಅಂತಾರ, ಯುವಕರಿಗೆ 1 ಲಕ್ಷ ಕೊಡ್ತೇನೆ ಅಂತಾರ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತಾರ. 50 ಲಕ್ಷ ಕೋಟಿ ಬೇಕಾಗ್ತದ. 50 ಲಕ್ಷ ಕೋಟಿ ಎಲ್ಲಿಂದ ತರ್ತಾರ? ದೇಶದ ಬಜೆಟ್ ಇರುವುದೇ 47 ಲಕ್ಷ ಕೋಟಿ. ಬಂಧುಗಳ, ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ. ಕಾಂಗ್ರೆಸ್ ಮೋಸ ಆಟ ಅಂದ್ರ ಗ್ಯಾರಂಟಿ. ಗ್ಯಾರಂಟಿ ಹೆಸರಿನಲ್ಲೇ ರಾಜ್ಯದಲ್ಲಿ ಚುನಾವಣೆಯನ್ನು ಗೆದ್ದಿದ್ದಾರೆ. ಕಾಂಗ್ರೆಸ್ಸಿನ ಗ್ಯಾರಂಟಿ ಅಂದ್ರ ಇವತ್ತು ಬಡವರಿಗೆ ಮೋಸ. ಮೋದಿಯವರ ಗ್ಯಾರಂಟಿ ಅಂದ್ರ ಭಾರತದ ಬಡವರಿಗೆ ಖಚಿತವಾಗಿ ಕೊಡುವಂತ ಆಶ್ವಾಸನೆ ಮತ್ತು ಅಭಿವೃದ್ಧಿ. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ತಮಗೆ ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ತಾವೆಲ್ಲರೂ ಸೇರಿ ಒಕ್ಕಟ್ಟಾಗಿ ಒಂದಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜಾತ್ಯತೀತ ಜನತಾದಳದ ಎಲ್ಲ ಕಾರ್ಯಕರ್ತರು, ಮುಖಂಡರು ಒಂದಾಗಿ 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲಿಸಬೇಕು ಅಂತೇಳಿ ಈಗಾಗಲೇ HD ದೇವೇಗೌಡರವರು, ನಮ್ಮ ನಾಯಕರಾದಂತ ಯಡಿಯೂರಪ್ಪನವರು ಕರೆ ಕೊಟ್ಟಿದ್ದಾರೆ. ಬಂಧುಗಳೇ, ನಿಮ್ಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ 2 ದೈತ್ಯ ಶಕ್ತಿಗಳು ಒಂದಾಗಿದ್ದಾವ. ಮಾಜಿ ಪ್ರಧಾನಿ ದೇವೇಗೌಡರು, ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು. ಇವರ ದೈತ್ಯ ಶಕ್ತಿ ಇವತ್ತು 28ಕ್ಕೆ 28 ಸ್ಥಾನಗಳನ್ನ ಗೆಲ್ಲಲಿಕ್ಕೆ ಅನುವು ಮಾಡಿಕೊಡ್ತದಂತಕ್ಕಂಥ ವಿಶ್ವಾಸವನ್ನ ನಾಡಿನ ಜನತೆ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ತಾವು 7ನೇ ತಾರೀಕಿಗೆ ನಡೀತಕ್ಕಂಥ ಚುನಾವಣೆಯಲ್ಲಿ ಬೆಳಗ್ಗೆ 7ರಿಂದ ಸಂಜೆ 6 ಗಂಟೆವರೆಗೂ ಪ್ರತಿಯೊಬ್ಬ ಮತದಾರನ ಕರೆತಂತು ಮತ ಹಾಕಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಯಲ್ಲಿ ಇಂದಿನಿಂದ 7ನೇ ತಾರೀಕು ಸಂಜೆವರೆಗೂ ಪ್ರತಿಯೊಬ್ಬ ಕಾರ್ಯಕರ್ತರು ಕೂಡ ಮನೆ ಮನೆಗೆ ಹೋಗಿ ಮತದಾರನ ಭೇಟಿಯಾಗಿ ಮನವೊಲಿಸುವಂತ ಕೆಲಸ ಮಾಡಬೇಕು ಅಂತ ಹೇಳಿ ಮತ್ತೊಮ್ಮೆ ವಿನಂತಿಸಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.